ಪ್ರಿಯ ವೀಕ್ಷಕರೇ, ಇದೊಂದು ಅತ್ಯಂತ ಅಮಾನವೀಯ ಘಟನೆ. ವ್ಯವಹಾರದಲ್ಲಿ ಪಾಲು ನೀಡುವುದಾಗಿ ಹೇಳಿ ಹಣ ಪಡೆದು ವಂಚಿಸಿ ಊರು ಬಿಟ್ಟ ವ್ಯಕ್ತಿಯೊಬ್ಬ ಹಣ ಕೇಳಲು ಬಂದ ಮಹಿಳೆಯನ್ನು ಮತ್ತು ಅವರ ಸಂಗಡ ಬಂದವರಿಗೆ ಹಿಗ್ಗಾಮುಗ್ಗ ಥಳಿಸಿದ ಘಟನೆ ಶಿರಸಿ ನಗರದ ನೆಹರು ನಗರದಲ್ಲಿ ದಿನಾಂಕ 31/3/2026 ನಡೆದಿದೆ. ಪ್ರಿಯ ವೀಕ್ಷಕರೇ, ಈಕೆಯ ಹೆಸರು ಆಯಿಷಾ ಅಬ್ದುಲ್ ಮುನಾಫ್. ಈಕೆ ಯಲ್ಲಾಪುರದ ನಿವಾಸಿ. ಈಕೆ ಯಲ್ಲಾಪುರದಲ್ಲಿಯೇ ವಾಸಿಸುತ್ತಿದ್ದ ಬಿಹಾರ ಮೂಲದ ಮಹಮೂದ್ ಸಲ್ಮಾನಿ, ಹಮೀದ್ ಹುಸೇನ್ ಹಾಗೂ ಈತನ ತಮ್ಮ ಮಕ್ಬೂಲ್ ಸಲ್ಮಾನಿ ಇವರುಗಳಿಗೆ 3,80,000 ರೂಪಾಯಿ ಹಣವನ್ನು ವ್ಯವಹಾರ ಮಾಡಲು ಕೊಡುತ್ತಾಳೆ. ನೋಡ್ರಿ, ನಾನು 30ನೇ ತಾರೀಕಿಗೆ ಶಿರ್ಸಿಗೆ ಬಂದಿದ್ದೆ. ಅಂದರೆ ಆಯಿಷಾ ಗಜ್ನೂರವರು ನಮಗೆ ಶಿರ್ಸಿಗೆ ಹೋಗಿ ಬರುವ ಶಿರ್ಸಿಯಿಂದ ನನಗೆ ಕಾಲ್ ಬಂದದೆ. ನಾನು ಪಾರ್ಟ್ನರ್ಶಿಪ್ ಅಂಗಡಿ ಮಾಡಿದ್ದೆ ಯಲ್ಲಾಪುರದಲ್ಲೆಲ್ಲ. ನಮಗೆ ಗೊತ್ತಿರೋದೇ ವಿಷಯ ಸರ್. ಬರ್ರಿ, ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ತಾರಂತೆ ಮತ್ತು ಬೇರೆ ಕೆಲಸದ ಹುಡುಗರು ಇಲ್ಲಾದರೆ ಕೆಲಸದ ಹುಡುಗರು ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂಗಡಿಗೆ ಅಂತ ಹೇಳಿದರು. ಕಡೆಗೆ ನಾವು 6 ಜನ ಬಂದರು. ನನಗೂ ಮನೆಯಿಂದ ತೊಗೊಂಡು ಬಂದರು ಬರ್ರಿ ಅಂಥೇಳಿ. ನಾವು ಬಂದರು ಸರ್. ಬಂದು ನಾವು ಒಂದು 6 ಗಂಟೆಗೆ ಅಂಗಡಿಗೆ ಕರೆದ್ರು. ಅಂಗಡಿಗೆ ಹೋದರು. ಅಂಗಡಿಗೆ ಹೋದ ನಂತರ ಅಂಗಡಿಯಲ್ಲಿ ಒಂದು 2 ನಿಮಿಷ ಅವರು ಬಾಗಿಲ ಹಾಕಿ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಮಾತಾಡಿದರು. ನಿಮ್ಮದು ಪ್ರೂಫ್ ಆಯಿಷಾನ ಹತ್ರ ಎಲ್ಲ ಮಾತಾಡ್ಕೊಂಡು ಗೋಲ್ಡ್ ಗಿಲ್ಡ್ ಎಲ್ಲ ನೋಡಿದರು. ಇವರುಗಳ ನಡುವೆ ಪರಸ್ಪರ ಅಗ್ರಿಮೆಂಟ್ ಕೂಡ ನಡೆಯುತ್ತದೆ. ಪ್ರತಿ ತಿಂಗಳು ಬರುವ ಲಾಭದಲ್ಲಿ ಪಾಲು ನೀಡುವ ಒಪ್ಪಂದವೂ ಆಗುತ್ತದೆ. ನಂತರ ಯಲ್ಲಾಪುರದ ನೂತನ್ ನಗರದಲ್ಲಿ ರೋಸ್ ಮೆನ್ ಆ್ಯಂಡ್ ವುಮೆನ್ ಸಲೂನ್ ಹೆಸರಿನ ಅಂಗಡಿ ತೆರೆಯಲಾಗುತ್ತದೆ. ಯಾವಾಗ ಒಮ್ಮೆ ವ್ಯವಹಾರ ಶುರುವಾಯಿತೋ ಅಲ್ಲಿಗೆ ಮಹಮೂದ್ ಸಲ್ಮಾನಿ ತನ್ನ ಕೇಡಿ ಬುದ್ಧಿ ತೋರಿಸತೊಡಗುತ್ತಾನೆ. ಲಾಭದ ಹಣದಲ್ಲಿ ವಂಚಿಸತೊಡಗಿಬಿಟ್ಟ. ಹಾಗೆಯೇ ಈ ಕುರಿತು ಯಲ್ಲಾಪುರ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಈ ಪ್ರಕರಣ ಹತ್ತಿತು ಎನ್ನಲಾಗಿದೆ. ಈ ನಂತರ ಹಣ ಕೊಡುವುದಾಗಿ ಹೇಳಿ ಬಂದ ಮಹಮೂದ್ ಸಲ್ಮಾನಿ ಕೊನೆಗೆ ಅಂಗಡಿಯನ್ನೇ ಬಂದ್ ಮಾಡಿ ನಾಪತ್ತೆಯಾಗಿ ಬಿಡುತ್ತಾನೆ. ಅಲ್ಲಿಗೆ ಆಯಿಷಾ ಕಂಗಾಲಾಗುತ್ತಾಳೆ. ಈ ನಡುವೆ ಮೊಹಮ್ಮದ್ ಸಲ್ಮಾನಿ ತಮ್ಮ ಮಕ್ಬೂಲ್ ಸಲ್ಮಾನಿ, ಈತ ಶಿರಸಿಯ ನೆಹರು ನಗರದ ಗ್ಯಾಲಕ್ಸಿ ಜೆಂಟ್ಸ್ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತಿರುವ ಸುದ್ದಿ ತಿಳಿದ ಆಯಿಷಾ ತನ್ನ ಜೊತೆಯಲ್ಲಿ ಗೀತಾ ಪಾಂಡುರಂಗ್ ಮಿರಾಶಿ, ಅಫ್ರಾಜ್ ಖಾನ್, ಇಸ್ಮಾಯಿಲ್ ಖಾನ್ ಸೇರಿದಂತೆ 4 ಮಂದಿಯನ್ನು ಶಿರಸಿಯ ಗ್ಯಾಲಕ್ಸಿ ಸಲೂನ್ಗೆ ಕರೆದುಕೊಂಡು ಬರುತ್ತಾಳೆ. ಅಲ್ಲಿ ಬಂದ ನಂತರ ನಡೆದಿದ್ದು ಭಾರೀ ಮಾರಾಮಾರಿ. ಸರ್, ಆಯಿಷಾ ಗಜ್ನೂರ್ ಅವರಿಗೆ ಒಂದು ಕಾಲಿಂದ ಹೊಡೆದ್ರು. ಹೊಡೆದವಾಗ ಅವರು ರೋಡ್ ಸೈಡಲ್ಲೇ ಬಿದ್ದವಾಗ ನಾನು ಅವರಿಗೆ ಎಬ್ಬಿಸ್ಲಿಕ್ಕೆ ಹೋದವಾಗ ನನ್ನ ಕೆನ್ನೆಗೆ ಒಂದೇ ಬಾರಿಸ್ದ. ಅವನು ಗಿಡ್ಡಕ್ಕಾಗಿದ್ದಾನೆ, ಒನರೇ ಅವನು, ಪಕ್ಕ ಗೊತ್ತಿದೆ ನನಗೆ. ನಾನು ಅವನಿಗೆ ಎಬ್ಬಿಸ್ಲಿಕ್ಕೆ ಆಗಲಿಲ್ಲ. ನನಗೆ ನ್ಯಾಯ ಕೊಡಿಸಿ. ನನ್ನ ಕೈಯಿಂದ ಎಲ್ಲ ರಕ್ತ ಬಂದದೆ, ಗಾಯ ಆಗದೆ ನನಗೆ ನಾನು ಅಷ್ಟು ಜನ ಪಬ್ಲಿಕ್ನಲ್ಲಿ ನನಗೆ ಒಂದು ಹೆಣ್ಣಿಗೆ ಸರ್ ಈ ನಮ್ಮನೆ ಇದು ಮಾಡ್ತಾರಂದರೆ ಒಂದು 8-10 ಜನ ಇದ್ದಾರೆ. ಅವರು ಯಾರು ಏನು ಅಂತೆಲ್ಲ. ಆದರೆ ನನಗೆ ಎಳ್ಕೊಂಡು ಹೋದವರು ಮಾತ್ರ ಈಗೂ ನನಗೆ ಅವರು ಮುಂದೆ ತೊಗೊಂಡು ಬಂದರೆ ನಾನು ಪರಿಚಯ ಹಿಡಿತೇನೆ. ಅಷ್ಟು ಇದು ಮಾಡ್ದ. ನನಗೆ ಒಂದು ನ್ಯಾಯ ಕೊಡಿಸ್ರಿ ಸರ್. ತುಂಬ ಧನ್ಯವಾದಗಳು ಸರ್. ನಮ್ಮ ಹಾಗೆ ಹೆಣ್ಮಕ್ಳು ಭಾಳ ಇದ್ದಾರೆ ಸರ್. ಈ ನಮ್ಮನೆ ನಮಗೆ ಶಿರಸಿಯಲ್ಲಿ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಈ ಢಾಕುತನ ಸರ್, ಇದೆಲ್ಲ ಬಂದ್ ಮಾಡಬೇಕು ಸರ್. ಯಾಕಂದರೆ ಈಗ ಹೆಣ್ಮಗಳು ತಿರುಗುವಂಗೆ ಇಲ್ಲ. ಇವತ್ತುವರೆಗೂ ನಾವು ಎಷ್ಟೋ ಕೆಲಸ ಮಾಡಿದ್ದೇವೆ, ಎಷ್ಟೋ ಇದು ಮಾಡಿದ್ದೇವೆ ಸರ್. ಈ ನಮ್ಮನೆ ದಬ್ಬಾಳಿಕೆ ಹೆಣ್ಮಕ್ಳ ಮೇಲೆ ಮಾಡಿದ್ದು ನಾವು ಎಲ್ಲೂ ನೋಡಲಿಲ್ಲ. ನಮಸ್ಕಾರ ಸರ್. ನಂಗೆ ಸಾಕು. ನನಗೆ ಇಷ್ಟೊತ್ತು ಮಾತಾಡಿ ಕೊಟ್ಟಿದ್ರಿ. ನನಗೆ ಮೊದಲೇ ಆರಾಮಿಲ್ಲ ಸರ್. ನನಗೆ ಇನ್ನೂ 2 ದಿವಸ ಅಡ್ಮಿಟ್ ಆಗಿ ಇರಲಿಕ್ಕೆ ಹೇಳಿದ್ದಾರೆ. ನಾನು ಅಡ್ಮಿಟ್ ಇದ್ದೆ, ಅದರಲ್ಲೇ ನಾನು ಇವತ್ತು ಬಂದಿದ್ದೇನೆ ಸರ್. ಅದರಲ್ಲಿ ಗ್ಯಾಲಕ್ಸಿ ಸಲೂನ್ನ ಮಾಲೀಕ ಸೈಫರೋಜ್ ಹಾಗೂ ಆತನ ಸಂಗಡಿಗರು ಯಲ್ಲಾಪುರದಿಂದ ಬಂದ ಆಯಿಷಾ ಹಾಗೂ ಅವರ ಸಂಗಡಿಗರಿಗೆ ಹಿಗ್ಗಾಮುಗ್ಗ ಥಳಿಸಿದರು ಎನ್ನಲಾಗುತ್ತಿದೆ. ಅದರಲ್ಲೂ ಆರೋಪಿ ಸೈಫರಾಜ್ ಎಂಬಾತ ಗೀತಾ ಪಾಂಡುರಂಗ ಮಿರಾಶಿ ಹಾಗೂ ಆಯಿಷಾ ಎಂಬ ಮಹಿಳೆಯರಿಗೆ ಅವರು ಮಹಿಳೆಯರೆಂದೂ ನೋಡದೆ ತೀವ್ರವಾಗಿ ಥಳಿಸಿಬಿಟ್ಟಿದ್ದಾನೆ. ಈ ನಂತರ ಇವರುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಹೊಸ ಮಾರುಕಟ್ಟೆ ಠಾಣೆ ಶಿರಸಿ ಇಲ್ಲಿ ಬಂದು ದೂರು ದಾಖಲಿಸಿದ್ದಾರೆ. ಶಿರಸಿ ನಗರದಲ್ಲಾದ ರೌಡಿಸಂ ಕಂಡು ಕಂಗಾಲಾಗಿರುವ ಅಮಾಯಕ ಮಹಿಳೆಯರಾದ ಆಯಿಷಾ ಹಾಗೂ ಗೀತಾ ಮಿರಾಶಿ
ಈಗ ಹಣವನ್ನೂ ಕಳೆದುಕೊಂಡು ಥಳಿತಕ್ಕೂ ಒಳಗಾಗಿ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಆರೋಪಿಗಳಲ್ಲಿ ಸೈಫರಾಜ್ ಹಾಗೂ ನಾಸೀರ್ ಬಾಬುಲಾಲ್ ಇವರುಗಳು ಇಲ್ಲಿ ರೌಡಿಸಂ ಮಾಡುತ್ತಾರೆಂಬ ದೂರುಗಳು ವ್ಯಾಪಕವಾಗಿ ಕೇಳಿಬರುತ್ತಿದೆ. ಇಂತಹವರುಗಳನ್ನು ಪೊಲೀಸ್ ಇಲಾಖೆ ಮಟ್ಟ ಹಾಕಬೇಕಾಗಿದೆ. ಪ್ರಕರಣದ ಕುರಿತು ದೂರು ದಾಖಲಿಸಿಕೊಂಡಿರುವ ಹೊಸಮಾರುಕಟ್ಟೆ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಬಲೆ ಬೀಸಿದ್ದಾರೆ. ಮಹಿಳೆಯರಿಗೆ ಹಲ್ಲೆಗೊಳಗಾದವರಿಗೆ ಇಲ್ಲಿ ನ್ಯಾಯ ದೊರೆಯಲೇಬೇಕಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.